ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟು, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೆಕ್ಸ್ ಅಂದಾಗ ಯಾವ ಏಜ್ ಗ್ರೇಪ್ ಎಲ್ಲಕ್ಕಿಂತ ಜಾಸ್ತಿ ಆಕ್ಟಿವಿಟಿ ಇರಬೇಕಂದ್ರೆ ಯಾರ ವಯಸ್ಸು ಒಂದು 25ರಿಂದ 45ವರೆಗೆ ಇದೆ, ಅವರು ಸೆಕ್ಸ್ ಮತ್ತು ಸೆಕ್ಸುವಲ್ ಆಕ್ಟಿವಿಟಿನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಇಂಟ್ರೆಸ್ಟೆಡ್ ಇರಬೇಕು ಮತ್ತು ಎಲ್ಲಕ್ಕಿಂತ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದಿರಬೇಕು. 25 ಒಳಗಡೆ ಸೆಕ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಅಥವಾ 45 ಆದಮೇಲೆ ಅದರಲ್ಲಿ ಜಾಸ್ತಿ ಮೊಹ ಇಟ್ಕೋಬಾರ್ದು. ಬಟ್ ಇವಾಗ ಆಗ್ತಿರೋದು ಏನಂದರೆ, ಯಾರು ತುಂಬ ಆ್ಯಕ್ಟಿವ್ಲಿ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು 25ರಿಂದ 45 ಅವರು ಆಫೀಸು, ಮನೆ, ಆಫೀಸು, ಕ್ಲೈಂಟ್ಸು, EMIಸು, ಮನೆ ತಗೋಬೇಕು, ಸೈಟ್ ತಗೋಬೇಕು, ಕಾರ್ ತಗೋಬೇಕು, ಕಮಿಟ್ಮೆಂಟ್ಗಳು ಜಾಸ್ತಿ ಇದೆ, ಚೈನ್ ಮಾರ್ಕೆಟಿಂಗ್ನಲ್ಲಿ ಹೋಗಬೇಕು, ಪಾರ್ಟ್ ಟೈಮ್ ಜಾಬ್ ಮಾಡಬೇಕು, ಒಂದು ಜಾಬ್ ಮಾಡ್ತಾ ಮತ್ತು ಬೇರೆ ಏನಾದರೂ ಮಾಡಬೇಕು. ಸೊ ಅವ್ರಿಗೆ ಅಷ್ಟು ಮಟೀರಿಯಲಿಸ್ಟಿಕ್ ಇದರಲ್ಲಿ ವರ್ಲ್ಡ್ನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಯಾವ ಏಜ್ನಲ್ಲಿ ಏನು ಮಾಡಬೇಕು ಅದು ಎಂಜಾಯೇ ಮಾಡ್ತಾ ಇಲ್ಲ. ಮತ್ತು ಇದರಲ್ಲಿ ರಿವರ್ಸ್ ಏನಾಗ್ತಾ ಇದೆ ಅಂದರೆ, ಯಾರು ಇದರಲ್ಲಿ ಕಡಿಮೆ ಪಾರ್ಟಿಸಿಪೇಷನ್ ಮಾಡಬೇಕು, ಯಾರು 25 ವರ್ಷ ಒಳಗಡೆ ಯಂಗ್ ಹುಡುಗರು, ಕಾಲೇಜ್ ಗೋಯಿಂಗ್ ಹುಡುಗರು, ಸ್ಕೂಲ್ ಗೋಯಿಂಗ್ ಹುಡುಗರು, ಅವ್ರು ಫುಲ್ ಫಾರ್ಮ್ನಲ್ಲಿ ಇದ್ದಾರೆ T20 ಬ್ಯಾಟಿಂಗ್ನಲ್ಲಿ. ಮತ್ತು ಆ ಕಡೆ 50 ವರ್ಷ 55 ವರ್ಷ ಆದಮೇಲೆ ಇವ್ರು ಸ್ವಲ್ಪ ರಿಟೈರ್ಮೆಂಟ್ ಏಜ್ ಬಂದಾದ್ಮೇಲೆ ರಿಟೈರ್ಮೆಂಟ್ ಆಗಿದಿರ್ತಾರೆ ನೋಡಿ, ಅವರು ಫುಲ್ ಆಕ್ಟಿವೇಶನ್ನಲ್ಲಿ ಇದ್ದಾರೆ. ಬಟ್ ಯಾರಿದ್ದು ಒನ್ ಡೇ ಬ್ಯಾಟ್ಸ್ಮನ್ ಇದಾರಲ್ಲ, ಈಗ T20ದವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಟೆಸ್ಟ್ ಮ್ಯಾಚ್ದವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರು ಒನ್ ಡೇ ಬ್ಯಾಟ್ಸ್ಮನ್ ಏನಿದಾರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ಓವರ್ ಕಮಿಟ್ಮೆಂಟು, ಓವರ್ ಅಚೀವ್ಮೆಂಟು, ಓವರ್ ಆ ಮನಿ ಗಳಿಸ್ಬೇಕಂತ ಆಸೆನೋ ದುರಾಸೆನೋ ಸಮ್ಹೌ ಸೆಕ್ಸ್ನಲ್ಲಿ ಏನಾಗ್ತಾ ಇದೆ, ಕಡಿಮೆ ಅಥವಾ ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ನನ್ನ ಹತ್ರ ನಿನ್ನೆ ಒಂದು ಕ್ಲೈಂಟ್ ಬಂದಿದ್ರು. ಬೇಸಿಕಲಿ ಹಿ ಈಸ್ ಫ್ರಮ್ ನಾರ್ತರ್ನ್ ಇಂಡಿಯಾ. 17 ವರ್ಷ 18 ವರ್ಷಕ್ಕೆ ಇಲ್ಲಿ ಬೆಂಗಳೂರು ಬಂದಿದ್ದಾರೆ. ಹಿ ಈಸ್ ಹಾರ್ಡ್ಲಿ 10th ಪಾಸ್. ಸ್ಟ್ರಗಲ್ ಮಾಡಿ ಯಾವುದೋ ಒಂದು ಕಂಪನಿನಲ್ಲಿ ಆಫೀಸ್ ಬಾಯ್ ಥರ ಸೇರಿ ಇರ್ತಾನೆ. ಮಾಡ್ತಾ ಮತ್ತೆ ಒಂದು ಬೇರೆ ಕಡೆ ಜಾಬ್ ಸೇರ್ತಾನೆ. ಸೊ ನಾವು 2 ಡ್ಯೂಟಿ ಮಾಡ್ತಾ ಇದ್ದಾನೆ. ಮಾಡ್ತಾ ಸ್ವಲ್ಪ ಯಾವುದೋ ಒಂದು ಒಳ್ಳೆ ಕ್ಲೈಂಟ್ ಥ್ರೂ ಅವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ನಾವು ಸ್ಲೋಲಿ ಏನು ಮಾಡ್ತಾನೆ, ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ನಲ್ಲಿ ಎಂಟ್ರಿ ಹೊಡಿತಾನೆ. ಮನೆ ತೋರಿಸೋದು, ಸೈಟ್ ತೋರಿಸೋದು, ಫ್ಲ್ಯಾಟ್ ತೋರಿಸೋದು, ಎಲ್ಲೋ ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅಲ್ಲಿ ಯಾರು ಓನರ್ ಇದ್ದಾರೆ ಅವ್ರಿಗೆ ಹೋಗೋದು, ನಾನು ಇಷ್ಟು ಕಸ್ಟಮರ್ ತೊಗೊಂಡು ಬರ್ತೀನಿ, ನನಗೆ ಏನು ಕಮಿಷನ್ ಕೊಡ್ತೀನಿ ಅಂತ ಈ ಥರ ಸ್ಟ್ರಗಲ್ ಮಾಡಿದ್ದಾನೆ, ಇಲ್ಲ ಅಂತಿಲ್ಲ ಪಾಪ. ಸ್ಟ್ರಗಲ್ ಮಾಡಿ ಒಂದು ಲೆವೆಲ್ಗೆ ಒಂದು ಸಂಪಾದನೆ ಮಾಡ್ತಾನೆ. ಸೊ ಬೆಂಗಳೂರಿನಲ್ಲಿ ಏನೋ ಮಾಡಿ ಮನೆ ಮಾಡಿರ್ತಾನೆ ಪಾಪ. ಅದೇ ಎಲ್ಲಿ ಕೆಲಸ ಮಾಡುವಾಗ ಅಲ್ಲೇ ಕೆಲಸನಲ್ಲಿ ಮತ್ತೊಬ್ಬರು ಪಾರ್ಟ್ನರ್ ಅವ್ರಿಗೆ ಸಿಗ್ತಾರೆ. ಒಬ್ರೊಬ್ರಿಗೆ ಇಷ್ಟಪಡಿತಾರೆ, ಮದುವೆ ಆಗ್ಬಿಡುತ್ತೆ. ಮದುವೆ ಆದಮೇಲೆ ಇವನೇನು ಮಾಡ್ತಾನೆ, ಸ್ವಲ್ಪ ಆ ಹುಡುಗಿಗೇನೋ ಸ್ವಲ್ಪ ಎನ್ಕರೇಜ್ ಮಾಡಿಬಿಟ್ಟು, ಮೋಟಿವೇಟ್ ಮಾಡಿಬಿಟ್ಟು, ಸ್ವಲ್ಪ ಒಂದು ಒಳ್ಳೆ ಇವ್ರು ಲಿಂಕ್ ಹಾಕ್ಬಿಟ್ಟು ಜಾಬ್ನಲ್ಲಿ ಸೇರಿಸ್ತಾನೆ. ಅಲ್ಲಿ ಬರ್ತಾ ಏನಾಗುತ್ತೆ, ಆಕೆಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಬಿಟ್ಟು ಜಾಬ್ನಲ್ಲಿನೂ ಒಂದು ಒಳ್ಳೆ ಹುದ್ದೆ ಮೇಲೆ ಹೋಗಿರ್ತಾಳೆ. ಇವಾಗ ಮೆನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಈಗ ಏನಂದರೆ, ಈ ಹುಡುಗಂದು ಅರ್ನಿಂಗ್ಗಿಂತನೂ ಆ ಹುಡುಗಿದ ಅರ್ನಿಂಗ್ ಜಾಸ್ತಿ ಆಗೋದು ಸ್ಟಾರ್ಟ್ ಆಗೋದು. ಇನ್ ಬಿಟ್ವೀನ್ ಇವೆಲ್ಲ ಇದರಲ್ಲಿ ಒಂದು ಮಗುನೂ ಆಗುತ್ತೆ. ಈಗ ಸ್ಲೋಲಿ ಆ ಹುಡುಗಿ ಏನು ಮಾಡ್ತಾಳೆ, ನಾನು ಗಳಿಸ್ತಾ ಇದ್ದೀನಿ ಅಂತ ತೋರಿಸ್ಬಿಟ್ಟು ಆಕಿದೆಲ್ಲ ಅರ್ನಿಂಗ್ ಏನಿದೆ ಅವರು ತಂದೆ ತಾಯಿ ಟ್ರಾನ್ಸ್ಫರ್ ಮಾಡೋದು,
ಅಲ್ಲಿ ಏನೋ ಒಂದು ಸ್ವಲ್ಪ ಎಮರ್ಜೆನ್ಸಿ ಬಂದಿದೆ ಅಂತ ಹೇಳೋದು, ಇಲ್ಲಿ ಗಳಿಸ್ಬಿಟ್ಟು ಎಲ್ಲ ತಂದೆ ತಾಯಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಆ್ಯಸ್ ಎ ಹಸ್ಬೆಂಡ್ ಇವನು ಏನು ಹೇಳ್ತಾನೆ, ಇವಾಗ ನಾವು ನಮ್ಮ ಮಗು ಇದೆ, ಮಗುದ ವಿಚಾರ ಮಾಡೋಣ, ಮಗುಗಾಗಿ ಏನಾದರೂ ಸೇವಿಂಗ್ ಮಾಡೋಣ ಅಂದರೆ ಅದಕ್ಕೆ ಒಪ್ಪಿಗೆ ಇಲ್ಲ. ಬರ್ತಾ ಬರ್ತಾ ಏನೋ ಹೀಗೆ ಕಾನ್ಫ್ಲಿಕ್ಟ್ ಒಂದ್ರ ಮೇಲೆ ಒಂದು ಬಂದ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಲಾಸ್ಟಿಗೆ ಏನಾಗುತ್ತೆ, ಒಬ್ಬರ ಒಳಗಡೆ ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ಸೆಕ್ಸ್ ಲೈಫ್ ನಿಲ್ ಆಗ್ಬಿಡುತ್ತೆ. ಸೆಕ್ಸ್ ಲೈಫು ಯಾವಾಗ ಯಾವುದೋ ಸಂಬಂಧದಲ್ಲಿ ಸೆಕ್ಸ್ ಲೈಫ್ ಉಳಿದಿಲ್ಲ ಅಂದರೆ ಏನಾಗುತ್ತೆ, ಸ್ಲೋಲಿ ಮಾತುಕತೆ ಕಡಿಮೆ ಆಗ್ಬೋದು. ಬರೇ ಮಾತಾಡಿದ್ರೆ ಜಗಳ, ಮಾತಾಡಿದ್ರೆ ಒಬ್ರೊಬ್ರಿಗೆ ಬಯಸ್ಕೊಳ್ಳೋದು, ನೀನು ಹಂಗಿದ್ಯಾ ಹೀಗಿದೆಯಾ, ನೀನು ಅರ್ನಿಂಗ್ ಇಲ್ಲ, ನೀನು ಕಡಿಮೆ ಗಳಿಸ್ತೀಯ, ನಾನು ನಿನ್ಗಿಂತ ಜಾಸ್ತಿ ಗಳಿಸ್ತೀನಿ. ಇವನು ಏನು ಹೇಳ್ತಾನಂದರೆ, ಇವತ್ತು ನೀನು ಏನು ಇದ್ದಂದ್ರೆ ಅದಕ್ಕೆ ನಾನು ಕಾರಣ, ನಾನು ಆ ಪೊಸಿಷನ್ಗೆ ನಿನಗೆ ಸೇರಿಸಿದೆ, ಆ ಕಂಪನಿಯಲ್ಲಿ ನಾನು ಸೇರಿಸಿದ್ದೀನಿ, ನಾನು ಇರಲಿಲ್ಲ ಅಂದರೆ ನೀನು ಎಲ್ಲೋ ಏನೋ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಿದೀಯಾ. ಹೀಗೆ ಒಬ್ಬರೊಬ್ಬರಿಗೆ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಅದು ಡೈವೋರ್ಸ್ವರೆಗೆ ಹೋಗುತ್ತೆ. ಇವಾಗ ಡೈವೋರ್ಸ್ ಆಗಿನೂ 5 ಅಥವಾ 6 ವರ್ಷ ಆಗಿದೆ. ಇವನು ಇವಾಗ 45 ವರ್ಷ. ನಿನ್ನೆ ಬಂದಿದ್ದು ನನ್ನ ಹತ್ರ ಅಲ್ಲ ಕ್ಲೈಂಟು. 45 ವರ್ಷ ಇವರಿಗೆ, ಆ ಹುಡುಗಿಗೆ ಒಂದು 2 ಅಥವಾ 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ಇವರು ಇದು ಹೊಸ ಮದುವೆ ಮಾಡ್ಕೊಂಡಿಲ್ಲ, ಆ ಹುಡುಗಿನೂ ಹೊಸ ಮದುವೆ ಏನು ಮಾಡಿಲ್ಲ. ಆಮೇಲೆ ಡೈವೋರ್ಸ್ ಆದ್ಮೇಲೆ ಇವ್ರು ಏನದು ಕೊಡಬೇಕು ಕೊಟ್ಬಿಟ್ಟು ಅಲ್ಲೇ ಕಳಿಸ್ತಾರೆ ನಾರ್ತ್ ಇಂಡಿಯಾಗೆ. ಇವಾಗ ಇವನು ಏನು ಮಾಡ್ತಾನೆ, ಸ್ವಲ್ಪ ಓವರ್ ಡ್ರಿಂಕು, ಓವರ್ ಟೆನ್ಷನ್ನು, ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಇದ್ನ ಅಲ್ಲಿ ಸ್ವಲ್ಪ ಏನು ಮಾಡ್ತಾನೆ, ಸಂಬಂಧ ಹಾಳು ಮಾಡ್ಕೊಂಡಿದ್ದಿರ್ತಾನೆ. ಯಾರೋ ಪ್ರಾಪರ್ಟಿ ಓನರ್ ಇವನ ಜೊತೆಗೆ ಡೀಲ್ ಮಾಡಕ್ಕೆ ರೆಡಿ ಇರಲಿಲ್ಲ, ರಿಯಲ್ ಎಸ್ಟೇಟ್ ಕಳ್ಕೊಂಡಿರ್ತಾನೆ. ಜೊತೆಗೆ ಯಾವುದೋ ಒಂದು ಬೇರೆ ಜಾಬ್ನಲ್ಲಿ ಇದ್ದನು, ಅಲ್ಲೂ ಸ್ವಲ್ಪ ಈ ಥರನೇ ಮನೆ ಟೆನ್ಷನ್ ಎಲ್ಲ ಇಲ್ಲಿ ಬಂದಮೇಲೆ ಕುಡ್ದು ಹೋಗೋದು ಆಫೀಸಿಗೆ ಎಲ್ಲ ಆದ್ಮೇಲೆ ನೀನು ಬರಬೇಡಪ್ಪ ಅಂತ ಆಫೀಸಿಂದನೂ ತೆಗೆದುಬಿಡ್ತಾರೆ. ಇವಾಗ ಒಂದು ಮನೆ, ಒಂದು ಒಳ್ಳೆ ಕಾರು, ಒಳ್ಳೆ ಪೊಸಿಷನ್ನು, ಒಳ್ಳೆ ಸ್ಟೇಟಸ್ನಲ್ಲಿ ಇರುವ ಪರ್ಸನ್ನು ಆನ್ ಅಪ್ ಸಡನ್ ಅರ್ನಿಂಗ್ ನೀಲ್ ಆಗಿಬಿಡುತ್ತೆ. ಬರ್ತಾ ಬರ್ತಾ ಎಕ್ಸ್ಪೆಂಡಿಚರ್ ಜಾಸ್ತಿ, ಅರ್ನಿಂಗ್ ಏನೂ ಇಲ್ಲ, ಮೈನಸ್ನಲ್ಲಿ ಹೋಗ್ತಾನೆ. ಯಾರೋ ಫ್ರೆಂಡ್ಸ್ ಫೋನ್ ಮಾಡೋದು, ದುಡ್ಡು ಇಸ್ಕೊಳ್ಳೋದು, ಅವನಿಗೆ ಫೋನ್ ಮಾಡೋದು. ಇನಿಷಿಯಲಿ ಸ್ವಲ್ಪ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಬಟ್ ಬರುವಾಗ ಅದೂ ಇವನು ಕಾಲ್ ಬಂದ್ರೆ ಸ್ಟಾಪ್ ಮಾಡಿಬಿಡ್ತಾರೆ, ತೆಗೆಯೋದು. ಯಾಕಂದರೆ ಇವನು ಬರೀ ಕುಡಿಕಾಗ್ಬಿಟ್ಟಿದ್ದಾನೆ, ಫೋನ್ ಮಾಡ್ತಾನೆ ಅಂದರೆ ದುಡ್ಡು ಕೇಳೋಕ್ಕೆ ಫೋನ್ ಮಾಡಿದ್ದಾರೆ ಅಂತ ಅವಾಯ್ಡ್ ಮಾಡ್ತಾರೆ. 1-2 ವರ್ಷ ಪೂರ್ತಿ ಅಧೋಗತಿಗೆ ಇಷ್ಟು ಬಂದಿದ್ದಿರ್ತಾನಂದರೆ ಕಾಲು ಸೇಲ್ ಮಾಡಿದಿರ್ತಾನೆ. ಇದ್ದಿದ್ದ ಮನೆದು EMI ಕಟ್ಟೋಕ್ಕಾಗಲ್ಲ, ಬ್ಯಾಂಕ್ದವ್ರ ಮನೇನೂ ಏನು ಮಾಡ್ತಾರೆ, ತೊಗೊಂಡ್ಬಿಡ್ತಾರೆ. ಇವಾಗ ಮತ್ತೆ ರೋಡ್ ಮೇಲೆ, ಇವಾಗ ಪ್ರೆಸೆಂಟ್ಲಿ 2 ಕಡೆ ಜಾಬ್ ಮಾಡ್ತಾ ಇದ್ದಾನೆ. ಒಂದು ಮನೆಯಲ್ಲಿ ಯಾವುದೋ ಒಂದು ಸೇಟ್ಗೆ ಡ್ರೈವರ್ ಅವನು, ಮತ್ತೊಂದು ಯಾವುದೋ ಹೋಟೆಲ್ನಲ್ಲಿ ರಿಸೆಪ್ಷನಲ್ಲಿ ಆ್ಯಸ್ ಎ ರಿಸೆಪ್ಷನಿಸ್ಟ್ 45 ವರ್ಷಕ್ಕೆ ಇವಾಗ ಕೆಲಸ ಶೇರ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ. ಇವಾಗ ನನ್ನ ಹತ್ರ ಏನು ಬಂದಿದೆ ಅಂದರೆ, ಸರ್ ನಾನು ಲಾಸ್ಟ್ 7-8 ವರ್ಷ ನನ್ನ ಲೈಫ್ನಲ್ಲಿ ತುಂಬಾ ವೇಸ್ಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ತಿಳುವಳಿಕೆ ಬಂದಿದೆ, ಇವಾಗ ಸ್ವಲ್ಪ ಕುಡಿಯೋದು ಬಿಟ್ಟಿದ್ದೀನಿ, ಸ್ಮೋಕ್ ಮಾಡೋದು ಬಿಟ್ಟಿದ್ದೀನಿ, ಮದುವೆ ಅಂತೂ ಮಾಡೋದಿಲ್ಲ. ಬಟ್ ಇದ್ದಿದ್ದಲ್ಲಿ ಸ್ವಲ್ಪ ನಾನು ಏನೇನು ಕಳ್ಕೊಂಡಿದ್ದೀನಿ, ಏನೇನು ಸಂಬಂಧ ಹಾಳು ಮಾಡ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕಂತ ಒಂದು ಇಚ್ಛೆ ಇದೆ. ಮತ್ತು ಈ ಸೆಕ್ಸುವಲ್ ಲೈಫ್ನಲ್ಲಿ ಸ್ವಲ್ಪ ನನಗೆ ಗಮನ ತುಂಬಾ 7-8 ವರ್ಷನೇ ಇಲ್ಲೇ ಇಲ್ಲ. ಬಟ್ ಇವಾಗ ಅನಿಸ್ತಾ ಇದೆ ಸ್ವಲ್ಪ ಇದಕ್ಕೆ ನಾನು ಗಮನ ಕೊಡೋಣ, ಹೆಲ್ತ್ನಲ್ಲಿ ಓವರಾಲ್ ನನಗೆ ಒಂದು ಒಳ್ಳೆ ಹೆಲ್ತ್ ಆಗಬೇಕು, ಅದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಸರ್ ಅಂತ ಬಂದಿದ್ದಿರ್ತಾನೆ. ಸೊ ಇದು ಈ ಸ್ಟೋರಿ ಯಾಕೆ ನಮ್ಗೆ ಹೇಳಿದೆ ಅಂದರೆ, ಇವತ್ತು ನಾಳೆ 25ಇಂದ 45 ವರ್ಷ ಏಜ್ ಗ್ರೂಪ್ನಲ್ಲಿ ಏನು ಕಪಲ್ಸ್ ಆಗ್ತಾ ಇದ್ದಾರಲ್ಲ, ಎವ್ರಿ ಸೆಕೆಂಡ್ ಆರ್ ಥರ್ಡ್ ಕಪಲ್, ಸ್ಪೆಷಲಿ ಇಬ್ಬರು ವರ್ಕಿಂಗ್ ಮನೆಯಲ್ಲಿ ಇದ್ದೀರಲ್ಲ, ಪ್ರತಿಯೊಬ್ಬರಲ್ಲಿ ಇದೇ ಇಬ್ಬರು ಒಳಗಡೆ ಕಾನ್ಫ್ಲಿಕ್ಟ್ ನಡೀತಾ ಇದೆ. ನಾನು ಗಳಿಸ್ತಾ ಇದ್ದೀನಿ, ನೀನು ಗಳಿಸ್ತಿದ್ಯಾ, ನಾನೇ ಯಾಕೆ ಅಡುಗೆ ಮಾಡಬೇಕು, ನೀನು ಸ್ವಲ್ಪ ಮನೆಯ ಕೆಲಸ ಮಾಡಬೇಕು, ನನ್ನ ದುಡ್ಡು ನಿನ್ನ ದುಡ್ಡು,
ಬಾಡಿಗೆ ಕೊಡು, ನಿನ್ನ ದುಡ್ಡು ಕಾರ್ EMI ಕೊಟ್ಟು, ನಿನ್ನ ದುಡ್ಡು ಶಾಪಿಂಗ್ ಮಾಡಿಸು, ನಿನ್ನ ದುಡ್ಡು ರೆಸ್ಟೋರೆಂಟ್ ಕರ್ಕೊಂಡು ಹೋಗೋ, ನನ್ನ ದುಡ್ಡು ನನ್ನ ತಂದೆ ತಾಯಿ ಕೊಡ್ತೀನಿ. ಪೈಸಾ ವರ್ಷನು ಹುಡುಗನೇ ಅಂತ ಹುಡುಗಿಯರು. ಇದರಿಂದ ಏನಾಗ್ತಾ ಇದೆ, ಸೆಕ್ಸ್ ಲೈಫ್ ಹಾಳಾಗ್ತಾ ಇದೆ. ಯಾವಾಗ ಹಸ್ಬೆಂಡ್ ವೈಫ್ನಲ್ಲಿ ಏನಿದೆ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಇಲ್ಲ, ಒಬ್ಬರೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಯಾವಾಗ ಒಳಗಡೆ ದುಡ್ಡು ಬರುತ್ತೆ, ಅಹಂಕಾರ ಬರುತ್ತೆ, ನಾನೇ ಗ್ರೇಟು, ನಂದಿಂದಾನೇ ಮನೆ ನಡೀತಾ ಇದೆ ಅಂತ ಫೀಲಿಂಗ್ ಯಾವಾಗ ಬರುತ್ತೆ, ಅವಾಗ ಏನಾಗುತ್ತೆ, ಸೆಕ್ಸ್ ಲೈಫ್ ಜೀರೋ ಆಗಿಬಿಡುತ್ತೆ, ರಿಲೇಶನ್ಶಿಪ್ ಇಶ್ಯೂ ಆಗುತ್ತೆ, ಹೋಗ್ತಾ ಹೋಗ್ತಾ ಡೈವರ್ಸ್ ಕಡೆ ಹೋಗುತ್ತೆ. ಸೊ ಅದಕ್ಕೆ ನೀವು ಜಾಬ್ ಮಾಡಿ ಇಬ್ರು ಮಾಡರ್ನಲ್ಲಿ ಯಾವುದೂ ತಪ್ಪಿಲ್ಲ. ಎಷ್ಟೋ ಕಪಲ್ಸ್ ನಾನು ನೋಡಿದ್ದೀನಿ, ದೇ ಆರ್ ಎಂಜಾಯಿಂಗ್ ಇಟ್. ಹಸ್ಬೆಂಡು ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ವೈಫು ಒಂದು ಕಡೆ ಕೆಲಸ ಮಾಡ್ತಾರೆ, ಬಟ್ ಸ್ಟಿಲ್ ದೇ ಆರ್ ವೆರಿ ಗುಡ್. ಬಟ್ ಎಲ್ಲರೂ ಹಾಗೆ ಇದ್ದಾರೆ ಅಂತೂ ಹೇಳೋಕ್ಕಾಗ್ತಾ ಇಲ್ಲ. ಸೊ ಯಾವಾಗೋ ಸ್ವಲ್ಪ ಸ್ಮಾಲ್ ಆರ್ಗ್ಯುಮೆಂಟ್ಸ್ ಇಬ್ಬರು ಒಳಗಡೆ ಡೆವಲಪ್ ಆಗ್ತಾ ಇದ್ದಾರೆ ಅಂದರೆ ಬೆಟರ್ ಒಂದು ಜಾಗನಲ್ಲಿ ಕೂತ್ಕೊಳ್ಳಿ, ಸ್ವಲ್ಪ ಟೈಮ್ ಕೊಡಿ, ನೀವು ವಿಚಾರ ಮಾಡಿ ನಾನು ಎಲ್ಲಿ ತಪ್ತಾ ಇದ್ದೀನಿ ಅಂತ, ನೀವು ವಿಚಾರ ಮಾಡಿ ನಾನು ಎಲ್ಲಿ ತಪ್ತಾ ಇದ್ದೀನಿ, ವೇರ್ ಐ ಶುಡ್ ಚೇಂಜ್, ಎಲ್ಲಿ ನಾನು ಚೇಂಜ್ ಆಗಬೇಕು, ನನ್ನಿಂದ ಏನೇನು ನಿನಗೆ ಎಕ್ಸ್ಪೆಕ್ಟೇಷನ್ ಇದೆ, ನಿನಗೆ ಏನು ಅನಿಸ್ತಾ ಇದೆ ನಾನು ಎಲ್ಲೆಲ್ಲಿ ತಪ್ತಾ ಇದ್ದೀನಿ, ಅಥವಾ ಏನು ನನ್ನಲ್ಲಿ ಚೇಂಜ್ ಆಗಬೇಕಂತ ಒಬ್ಬರೊಬ್ಬರಿಗೆ ಕೇಳ್ಕೊಳ್ಳಿ. ನನ್ನಲ್ಲಿ ಯಾವ್ದು ನಿನಗೆ ಸಿಟ್ಟು ಜಾಸ್ತಿ ಬರ್ತಾ ಇದೆ, ಸ್ವಲ್ಪ ಟೈಮ್ ಕೊಡಿ. ಎಷ್ಟೋ ಆರ್ಗ್ಯುಮೆಂಟ್ಸ್ ಆಗಲಿ ಸೆಕ್ಸ್ನ ಲೈಫ್ದಿಂದ ಕಟ್ ಮಾಡಬೇಡಿ. ಯಾಕಂದರೆ ಈ ಒಂದು ದಾರ, ಈ ಒಂದು ಲೈನ್ ಒಬ್ಬರೊಬ್ಬರನ್ನ ಹತ್ತಿರ ಇಟ್ಕೊಳ್ಳುತ್ತೆ. ಈ ಆರ್ಗ್ಯುಮೆಂಟ್ಸ್ನಲ್ಲಿ ನೀವು ಸೆಕ್ಸ್ನಲ್ಲಿ ಎಷ್ಟು ದೂರ ಆಗ್ತಾ ಹೋಗ್ತೀರಾ, ಥರ್ಡ್ ಪರ್ಸನ್ ಲೈಫ್ನಲ್ಲಿ ಎಂಟ್ರಿ ಮಾಡ್ತಾನೆ, ಮತ್ತೇನೇನೋ ಬೇರೆದೇ ಆಗ್ಬಿಡುತ್ತೆ. ಸೊ ಸ್ಪೆಷಲಿ 25 to 45 years young, independent, earning men and women, do your work. ಒಳ್ಳೆ ಸಂಪಾದನೆ ಮಾಡಿ, ಒಳ್ಳೆ ಸಾಧನೆ ಮಾಡಿ, ಅಚೀವ್ಮೆಂಟ್ ಮಾಡಿ, ಎಲ್ಲ ಮಾಡಿ ಏನೇನು ಮಾಡಬೇಕಂತ ಇದ್ದೀರಾ, ಬಟ್ ಸೆಕ್ಸ್ನ ಮರಿಬೇಡಿ. ಧನ್ಯವಾದ.